ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಮ್ಯಾಂಗೋ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ. ನಾವು ಮಾಮೂಲಿ ಹೋಳಿಗೆ ಬೇಳೆ ಕಾಯಿ ಕಡಲೆ ಬೀಜದ್ದು ಎಲ್ಲದೂ ಮಾಡ್ತೀವಿ. ಬಟ್ ಮಾವಿನ ಹಣ್ಣಲ್ಲಿ ಮಾಡೋದಂತೂ ಸಖತ್ತು ಅಷ್ಟೊಂದು ಚೆನ್ನಾಗಿರುತ್ತೆ. ಅದನ್ನು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಒಂದು ಬೌಲಿಗೆ ನಾನಿಲ್ಲಿ ನೀವು ಗೋಧಿ ಹಿಟ್ಟಲ್ಲಿ ಮಾಡೋದಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಮೈದಾ ಹಿಟ್ಟು ಒಂದು ಬೌಲು ಮತ್ತು ಒಂದು ಅರ್ಧ ಬೌಲಷ್ಟು ಚಿರೋಟಿ ರವೆ ಅದನ್ನು ಹಾಕ್ಕೊಂಡಿದ್ದೀನಿ. ಎರಡೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಹಾಗಾಗಿ ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ವೈಟ್ಗೆ ಇದ್ರೂ ಓಕೆ. ಬಟ್ ಒಬ್ಬಟ್ಟಿಗೆ ಸ್ವಲ್ಪ ಕಲರ್ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಚಿಟಿಕೆಯಷ್ಟು ಉಪ್ಪು, ಏಕೆಂದರೆ ಸ್ವೀಟ್ ಅಡುಗೆಗೆ ನಾವು ಉಪ್ಪನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ರುಚಿ ಹೆಚ್ಚಾಗುತ್ತೆ. ಹಾಗಾಗಿ ಒಂದು ಚಿಟಿಕೆ ಉಪ್ಪು ಹಾಕಿ ಎರಡೂ ಮಿಕ್ಸ್ ಮಾಡ್ಕೊಂಬಿಟ್ಟು ಇಲ್ಲಿ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸ್ಮೂತಿಗೆ ಅಂದರೆ ಸ್ಮೂತಿಗೆ ಕಲಿಸ್ಕೋಬೇಕು. ಅಂದರೆ ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು ಮತ್ತು ಚಪಾತಿ ಹಿಟ್ಟು ಅದಕ್ಕಂತೂ ಕಲಿಸ್ಕೋಬೇಡಿ. ಇದು ಏಕೆಂದರೆ ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ನೆನಿಬೇಕು, ಹಾಗಾಗಿ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ಇವಾಗ ನೋಡಿ ಎಷ್ಟು ತೆಳುವಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾವು ನಾದಬೇಕು. ಅಂದರೆ ಸ್ಟಾರ್ಟಿಂಗು ನಾವು ನೀರನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಕ್ಕೊಂಡು ಹದವಾಗಿ ನಾವು ಕಲಿಸ್ಕೊಂಬಿಟ್ರೆ ಆಮೇಲೆ ಎಣ್ಣೆ ಹಾಕ್ಕೊಂಡು ನಾವು ಹದ ಮಾಡೋಕ್ಕೆ ಸರಿ ಹೋಗುತ್ತೆ. ನೀವು ಫಸ್ಟಿಗೆ ನೀವೇನಾದರೂ ನೀರು ಕಡಿಮೆ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಕಲಿಸ್ಕೊಂಬಿಟ್ರೆ ನೀವೆಷ್ಟೇ ಎಣ್ಣೆ ಹಾಕಿದ್ರೂ ಹದ ಬರಲ್ಲ. ಹಾಗಾಗಿ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ನಾದ್ಬಿಟ್ಟು ನಾನಿಲ್ಲಿ ಮತ್ತೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಎತ್ತಿಡ್ತಾ ಇದ್ದೀನಿ. ಯಾಕೆಂದರೆ ಇದು ನೆನಿಬೇಕಲ್ವ, ಹಾಗಾಗಿ ಅಷ್ಟರೊಳಗೆ ನಾನು ಇಲ್ಲಿ ಹೂರ್ಣನ ರೆಡಿ ಮಾಡ್ಕೋಬೇಕಲ್ವ. ಇಲ್ಲಿ ಮ್ಯಾಂಗೋನ ನಾನು 4 ತೊಗೊಂಡಿದ್ದೀನಿ. ಅದ್ರ ಪಲ್ಪನ್ನೆಲ್ಲ ತೊಗೊಂಡು ಇಲ್ಲಿ ಜಾರಲ್ಲಿ ಹಾಕ್ಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೀವು ಕಡಿಮೆ ಕ್ವಾಂಟಿಟಿಲೂ ಮಾಡ್ಕೋಬೋದು, ಎರಡು ಹಣ್ಣಲ್ಲೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ 4ಅಲ್ಲಿ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಹಾಗಾಗಿ ಈಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡು 1-2 ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಅಂದರೆ ನಾವು ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಅಂತೀವಲ್ವ, ಉಪ್ಪಿಟ್ಟು ರವೆಗೆ ಬನ್ಸಿ ರವೆ ಯೂಸ್ ಮಾಡ್ತೀವಿ. ಬಟ್ ಚಿರೋಟಿ ರವೆನೂ ಬೇಡ, ಬನ್ಸಿ ರವೆನೂ ಬೇಡ, ಮಾಮೂಲಿ ಬಾಂಬೆ ರವೆ ಅಂತ ಬರುತ್ತಲ್ವ ಅದನ್ನು ಇಲ್ಲಿ ಒಂದು ಬೌಲಷ್ಟು ಹಾಕ್ಕೋತಾ ಇದ್ದೀನಿ. ನಿಮಗೆ ಅಂದರೆ ರವೆನೇ ಆಗಿಬಿಡುತ್ತೆ ಒಬ್ಬಟ್ಟಿಗೆ ಹಾಕ್ಬಿಟ್ರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಕಾಯಿನ ನಾನು ಜಾಸ್ತಿ ಯೂಸ್ ಮಾಡಿಕೊಂಡು ಇಲ್ಲಿ ರವೆನ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು, ಯಾಕೆಂದರೆ ಅದರಲ್ಲಿ ಹಸಿ ವಾಸನೆ ಏನಿರುತ್ತೋ ಅದನ್ನೆಲ್ಲ ಹುರ್ಕೊಂಡು ನಾನಿಲ್ಲಿ ತೆಂಗಿನ ತುರಿನ ಸ್ವಲ್ಪ ಮಿಕ್ಸಿಲಿ ಆಡಿಸ್ಕೊಂಡಿದ್ದೀನಿ. ಯಾಕೆಂದರೆ ಅದು ಸ್ವಲ್ಪ ನುಣ್ಣಗಾಗಲಿ ಅಂತ. ನಾವು ತುರಿದಾಗ ಸ್ವಲ್ಪ ದಪ್ಪ ದಪ್ಪ ಎಲ್ಲ ಇರುತ್ತಲ್ವ, ಅದೆಲ್ಲ ಸಣ್ಣಗೆ ನುಣ್ಣಗೆ ಪುಡಿ ಆಗಬೇಕು. ಹಾಗಾಗಿ ಅದನ್ನು ಒಂದು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಅಂದರೆ ಕೊಬ್ಬರಿನೂ ಯೂಸ್ ಮಾಡ್ತಾಯಿದ್ದೀನಿ, ತೆಂಗಿನಕಾಯಿ ಜಾಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಕೊಬ್ಬರಿನೂ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿ ನೀರಿನಂಶ ಇರುತ್ತಲ್ವ ಅದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಏಕೆಂದರೆ ನಾವು 1-2 ದಿನ ಬೇಕಾದ್ರೆ ಇಟ್ಕೊಂಡಾದರೂ ತಿನ್ಬೋದು. ಮತ್ತಿಲ್ಲಿ ಏಕೆಂದರೆ ನಾನು 4 ಮಾವಿನ ಹಣ್ಣು ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕಲ್ವ, ಹಾಗಾಗಿ ಇಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ. ಅದು ಒಂದು ಕೊಬ್ಬರಿನ ತುರಿದು ಅದನ್ನು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ತೆಂಗಿನಕಾಯಿ ನೀರಿನಂಶ ಎಲ್ಲ ಹೋಗಾದ್ಮೇಲೆ ನಾನು ಇಲ್ಲಿ ಕೊಬ್ಬರಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಕೊಬ್ಬರಿಲಿ ನೀರಿನಂಶ ಏನಿರಲ್ಲ, ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಮ್ಯಾಂಗೋ ಪ್ಯೂರಿನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ತೆಂಗಿನಕಾಯಿ ಸ್ವಲ್ಪ ಬೈಂಡಿಂಗ್ ಬರಬೇಕಲ್ವ, ಹಾಗಾಗಿ ನಿಮ್ಗೆ ಅಕಸ್ಮಾತ್ ತೆಂಗಿನಕಾಯಿ ಕಡಿಮೆ ಇದ್ದು ಬೈಂಡಿಂಗ್ ಬೇಕು ಅಂದರೆ ನೀವು ರವೆನೇ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಹುರಿದ್ಬಿಟ್ಟು ಎತ್ತಿಟ್ಕೊಂಡು ಅದನ್ನು ಬೇಕಾದಾಗ ಹಾಕೋಬೋದು. ಇಲ್ಲಿ ಶುಗರ್ನ ನಾನು ಅದ್ರ ಮಾವಿನ ಹಣ್ಣು ಸ್ವಲ್ಪ ಸ್ವೀಟೇ ಅಲ್ವಾ, ಹಾಗಾಗಿ ಇಲ್ಲಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ 1.5 ಬೌಲಷ್ಟು ನಾನು ಶುಗರ್ನ ಹಾಕೋತಾ ಇದ್ದೀನಿ. ನೀವು ಬೆಲ್ಲ ಬೇಕು ಅಂದ್ರೆ ಬೆಲ್ಲನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಮಾವಿನ ಹಣ್ಣೆ ಸ್ವೀಟ್ ಇದೆ, ಅದಕ್ಕೆ ಸ್ವಲ್ಪ ಸಕ್ಕರೆ ಅಲ್ವಾ ಅಂತ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ನಿಮಗೆ ಉಂಡೆ ಕಟ್ಟೋದಕ್ಕೆ ಹದ ಬೇಕಲ್ವ, ಹಾಗಾಗಿ ಒಂದು ವೇಳೆ ಹಾಗೂ ತೆಳ್ಳಗಾಯಿತು ಅಂತಂದರೆ ನೀವು ಅದೇ ನಾನು ರವೆನ ಯೂಸ್ ಮಾಡಿ ಅನ್ನಲ್ಲ, ನೀವು ಜಾಸ್ತಿ ಅಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ ರವೆ ಜಾಸ್ತಿ ಯೂಸ್ ಮಾಡೋದು, ಹಾಗಾಗಿ ನಮಗೂ ಅಷ್ಟೊಂದು ಇಷ್ಟ ಆಗಲ್ಲ, ಸ್ವಲ್ಪ ಮಾತ್ರ ಯೂಸ್ ಮಾಡಿದ್ದೀನಿ. ಅದಕ್ಕೆ ಕಾಯಿ ಕೊಬ್ಬರಿನ ಎರಡೂ ಹಾಕಿದ್ದೀನಿ ಇಲ್ಲಿ. ಇದ್ರ ಜೊತೆಯಲ್ಲಿ ನಾನು ಏಕೆಂದರೆ ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅದ ನೋಡಿಕೊಂಡು ಆಮೇಲೆ ನಾವು ಬೇರೆ ಏನಾದರೂ ಮಾಡ್ಬೋದಾ ಅಂತ ನೋಡ್ಬೋದು.
ಸುಮ್ಮನೆ ಏನೋ ತೋರಿಸ್ಬಿಟ್ಟು ನೀವು ಮಾಡಿಬಿಟ್ರಿ ಅಂದರೆ ಆಗಲ್ಲ, ಅದು ಕರೆಕ್ಟಾಗಿ ಬಂದರೆ ತಾನೇ. ಇವಾಗ ಅದೊಂದು ಸ್ವಲ್ಪ ತೆಳ್ಳಗೆ ಅನಿಸ್ತು, ಏಕೆಂದರೆ ಸಕ್ಕರೆ ಹಾಕಿದ್ದೀನಲ್ವ, ಅದೆಲ್ಲ ಕರಗಬೇಕು. ಅದೆಲ್ಲ ಕರಗಿದ್ಮೇಲೆ ನಮಗೆ ಒಂದು ಹದ ಹೇಗಿದೆ ಅಂತ ನೋಡಿಕೊಂಡು ನಾವು ಮಾಡ್ಕೋಬೋದು. ನಾನಿಲ್ಲಿ ಹಾಲು ಪೌಡ್ರ್ ಯೂಸ್ ಮಾಡಿದ್ದೀನಿ. ನೀವಿಲ್ಲ ಅಂದರೆ ರವೆನ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ತೆಂಗಿನ ತುರಿನೇ ನೀವು ಯೂಸ್ ಮಾಡ್ಬೋದು ಜಾಸ್ತಿನ. ಯಾಕೆಂದರೆ ಮ್ಯಾಂಗೋ ಪ್ಯೂರಿ ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಕ್ವಾಂಟಿಟಿಗೆ ತಕ್ಕನಂತೆ ನಾವು ತೆಂಗಿನ ತುರಿ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 4 ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಯ್ತಲ್ವ, ಹಾಗಾಗಿ ನಾನು ಸ್ವಲ್ಪ ಹಾಲಿನ ಪುಡಿನ ಯೂಸ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಹಾಲಿನ ಪುಡಿ ಯೂಸ್ ಮಾಡಿದ್ರೆ. ನೀವು ರವೆಗಿನ ಸ್ವಲ್ಪ ಹಾಲಿನ ಪುಡಿ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಮ್ಯಾಂಗೋ ಲಾಡೂ ಸಹ ಮಾಡಿದ್ದೆ, ಅದು ತುಂಬಾ ಚೆನ್ನಾಗಿತ್ತು. ಈಗ ಅದರಲ್ಲಿ ಹೋಳಿಗೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಆವಾಗ ನಮಗೆ ಹದ ಬರುತ್ತೆ ನೋಡಿ. ಇವಾಗ ಪರ್ಫೆಕ್ಟಾಗಿ ಆಗಿದೆ. ಅದನ್ನು ಹಾಗೆ ಎತ್ತಿಟ್ಟಿದ್ದೆ, ತಣ್ಣಗಾಗಿದೆ. ಈಗ ನಿಮಗೆ ಯಾವ ಸೈಜಲ್ಲಿ ಬೇಕಾದರೂ ಉಂಡೆಗಳ್ನ ಮಾಡ್ಕೋಬೋದು. ದೊಡ್ಡದಾಗಾದರೂ ಮಾಡ್ಕೋಬೋದು, ಸಣ್ಣದಾಗಾದರೂ ಮಾಡ್ಕೋಬೋದು. ಒಬ್ಬಟ್ಟು ತೆಳುವಾಗಿ ಮಾಡಬೇಕು ಅಂದರೆ ಒಂದು ಮೀಡಿಯಮ್ ಸೈಜು ಇದ್ದರೆ ಸಾಕು. ಈ ರೀತಿ ಎಷ್ಟು ಒಬ್ಬಟ್ಟಾಗಿತ್ತು ಗೊತ್ತಾ, ತುಂಬಾ ರುಚಿಯಾಗಿತ್ತು. ಒಂದು ಸಲ ನೋಡಿ ನೀವು. ನಾವು ಮಾಮೂಲಿ ಒಬ್ಬಟ್ಟೆಲ್ಲ ಮಾಡ್ತೀವಿ, ಬೋರ್ ಆಗಿಬಿಡುತ್ತೆ. ಅದ್ರ ಬದಲು ಈ ಮಾವಿನಹಣ್ಣು ಇದರಲ್ಲಿ ಒಂದು ಸಲ ಈ ಥರ ಮಾಡಿದಾಗ ಖುಷಿ ಆಗುತ್ತೆ. ಇದರಲ್ಲೂ ಈ ರೀತಿ ಎಲ್ಲ ಅಡುಗೆ ಮಾಡ್ಬೋದಾ ಅಂತ ಅಂದ್ಕೊತೀವಿ ನೋಡಿ. ಈ ರೀತಿ ಎಲ್ಲ ಉಂಡೆಗಳ್ನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಹಂಚನ್ನ ಕಾಯೋದಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಇದು ಕಾಯೋದ್ರೊಳಗೆ ನಾನಿಲ್ಲಿ ಒಬ್ಬಟ್ಟನ್ನ ತಟ್ಬಿಟ್ಟು ರೆಡಿ ಮಾಡ್ಕೋಬೋದಲ್ಲ, ಹಾಗಾಗಿ ನೋಡಿ ನಾನು ಆವಾಗಲೇ ಹಿಟ್ಟನ್ನು ಕಲಸಿಟ್ಟಿದ್ನಲ್ಲ, ಎಷ್ಟು ಸ್ಮೂತಾಗಿದೆ ಅಂದರೆ. ಇದು ತೆಳುವಾಗಿ ಅದು ಗಟ್ಟಿಯಾದರೂ ಆಗಲ್ಲ, ಅದು ಗಟ್ಟಿಯಾಗಿ ಇದು ತೆಳುವಾದರೂ ಆಗಲ್ಲ. ನಾನು ಹಿಟ್ಟನ್ನು ಹೇಗೆ ಕಲಸಿದ್ನೋ ಆ ಹದದಲ್ಲೇ ನಾನು ಇಲ್ಲಿ ಹೂರಣನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಪೇಪರ್ಗೆ ಅಥವಾ ನೀವು ಬಟರ್ ಪೇಪರ್ ಆದರೂ ಓಕೆ, ಅದಕ್ಕೆ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಒಂದು ಮೀಡಿಯಮ್ ನಿಂಬೆಹಣ್ಣು ಗಾತ್ರದಷ್ಟು ನಾನು ಮೈದಾ ಕಣಕನ ತಗೊಂಡಿದ್ದೀನಿ. ಅದನ್ನು ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಳಿ, ಚಿಕ್ಕದಾಗಿ. ಅದಕ್ಕೆ ಒಂದು ಉಂಡೆನ ಇಟ್ಬಿಟ್ಟು ಹೂರಣನ ಅದನ್ನು ಕ್ಲೀನಾಗಿ ಫೋಲ್ಡಿಂಗ್ ಮಾಡಬೇಕು. ನಾನು ಮಾಡಿದ್ನಲ್ಲ ಆ ರೀತಿ ಫೋಲ್ಡಿಂಗ್ ಮಾಡಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಇಟ್ಟು ಮತ್ತೆ ಮೇಲ್ಗಡೆ ಎಣ್ಣೆ ಹಾಕಿ ಮತ್ತೆ ಇನ್ನೊಂದು ಕವರ್ಗೆ ನಾನು ಎಣ್ಣೆನ ಸವರ್ಬಿಟ್ಟಿದ್ದೀನಿ. ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಾದಮೇಲೆ ನಾನು ಈ ರೀತಿ ಅದನ್ನು ಮೇಲ್ಗಡೆ ಹಾಕ್ಬಿಟ್ಟು ಈ ರೀತಿ ಕೈಲಿ, ನೀವು ಹೋಟೆಲ್ಗಳಲ್ಲಿ ರೆಡಿಮೇಡೆಲ್ಲ ಒಬ್ಬಟ್ಟು ತಗೊಬರ್ತೀರಲ್ಲ ಅದೇ ರೀತಿ ನಾವು ತಟ್ಕೋಬೋದು. ಏನೂ ಕಷ್ಟ, ಒಬ್ಬಟ್ಟು ಮಾಡೋದು ತಟ್ಟೋದು ಕಷ್ಟ, ನೋ ಚಾನ್ಸೇ ಇಲ್ಲ. ಅಷ್ಟು ಚೆನ್ನಾಗಿ ತಟ್ಕೊಬೋದು. ನೀವು ಎಷ್ಟು ತೆಳುವಾಗಿ ಬೇಕಾದರೂ ನೀವು ಮಾಡ್ಕೋಬೋದು. ಮದುವೆ ಮನೆಯಲ್ಲೆಲ್ಲ ನೋಡಿರ್ತೀರಲ್ವ, ತುಂಬ ತೆಳುವಾಗಿ ಎಷ್ಟು ನೀಟಾಗಿ ಮಾಡಿರ್ತಾರಲ್ಲ, ಸೇಮ್ ಅದೇ ರೀತಿ ಬರುತ್ತೆ. ನಿಮಗೆ ಬಟರ್ ಪೇಪರ್ಗಿನ್ನ ಈ ರೀತಿ ಪ್ಲಾಸ್ಟಿಕ್ಕು ಸ್ಯಾರಿ ಕವರ್ ಏನಾದರೂ ಇರುತ್ತಲ್ವ, ಅದರಲ್ಲಿ ಈ ರೀತಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಹೆಂಚು ಕಾಯ್ದಿದೆ, ಸ್ವಲ್ಪ ಎಣ್ಣೆನ ಹಾಕ್ಕೊಬಿಟ್ಟು ನೀವು ತುಪ್ಪ ಬೇಕಾದ್ರೂ ಯೂಸ್ ಮಾಡ್ಬೋದು. ಇವಾಗ ಅದನ್ನು ಕೈಯಿಂದನೇ ಎತ್ಬಿಟ್ಟು ಹಾಕ್ತಿದ್ದೀನಿ. ಒಂಚೂರು ಕಿತ್ತೋಗಿಲ್ಲ, ಯಾಕೆಂದರೆ ನಾನಿಲ್ಲಿ ಮೈದಾ ಚಿರೋಟಿ ರವೆ ಎರಡು ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಕೆಲವು ಟೈಮು ಹಿಟ್ಟು ಕರೆಕ್ಟಾಗಿ ಕಲಸಿಲ್ಲ ಅಂದರೆ ನಮಗೆ ಚೆನ್ನಾಗಿ ಬರಲ್ಲ ಒಬ್ಬಟ್ಟು. ನೋಡಿ, ಒಂದು ಚೂರು ಕಿತ್ತೋಗಲ್ಲ, ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನಾನಿಲ್ಲಿ ತುಪ್ಪನೇ ಹಾಕ್ತಾಯಿದ್ದೀನಿ. ಮ್ಯಾಂಗೋ ತುಪ್ಪ ಹಾಕ್ಕೊಂಡು ಒಬ್ಬಟ್ಟು ತಿಂತಾಯಿರಂತೂ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಒಂದು ಸಲ ಟ್ರೈ ಮಾಡಿ. ಅಂದರೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಎರಡೂ ಸೈಡು. ಹಾಗಾಗಿ ನೋಡಿ ರೆಡಿ ಆಯಿತು ಈ ರೀತಿ. ಮತ್ತು ಇನ್ನೊಂದು ಹಾಕೋತಾ ಇದ್ದೀನಿ ನೋಡಿ, ಎರಡನೇದು ಅಷ್ಟೇ. ಒಂದು ಚೂರು ಒಬ್ಬಟ್ಟು ಕಿತ್ತೋಗಲ್ಲ, ಅಷ್ಟು ತೆಳುವಾಗಿ, ಎಷ್ಟು ತೆಳುವು ಬೇಕೋ ಅಷ್ಟು ತೆಳುವಾಗಿ ನಾವು ತಟ್ಕೋಬೋದು. ಈ ರೀತಿ ಕವರಲ್ಲಿ ತಟ್ಟೋದ್ರಿಂದ ತುಂಬ ಸಾಫ್ಟಾಗಿತ್ತು, ಟೇಸ್ಟಿಯಾಗಿತ್ತು. ನಾವು ಬೇಳೆ ಒಬ್ಬಟ್ಟು ತಿಂದು ಮತ್ತು ಕಾಯಿ ಒಬ್ಬಟ್ಟು, ಶೇಂಗಾ ಒಬ್ಬಟ್ಟು, ಎಳ್ಳೊಬ್ಬಟ್ಟು ಇವೆಲ್ಲ ಬೇಜಾರಾಗಿರುತ್ತಲ್ವ. ಹೀಗೆ ಮ್ಯಾಂಗೋ ಇದ್ದಿದ್ರಲ್ಲಿ ಎರಡರಲ್ಲಿ ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ತುಂಬಾ ಚೆನ್ನಾಗಿತ್ತು ನೋಡಿ. ನೋಡೋದಕ್ಕೂ ಎಷ್ಟು ಚೆನ್ನಾಗೈತೆ, ರುಚಿನೂ ಹಾಗೆ ಇತ್ತು. ನಿಮ್ಮ ಮಕ್ಕಳಿಗಂತೂ ನಿಜ ಮ್ಯಾಂಗೋ ಒಬ್ಬಟ್ಟು ಅಂತ ಗೊತ್ತೇ ಆಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.